ಯಾರು ಹೇಳಿದ್ದು ರೀ? ಗ್ರಾಮ ಪಂಚಾಯತಿಗೆ ಅನುದಾನ ಬಿಡುಗಡೆ ಮಾಡದೇ ಇರೋರು ಸೆಂಟ್ರಲ್ ಗೌರ್ಮೆಂಟ್ ಅವರು. ಗ್ರಾಮ ಪಂಚಾಯತಿಯಲ್ಲಿ ತಾನೇ ನಿಮಗೆ ಎಂತ ಹಾಂ 15 ಯಾರು ಮಾಡೋದದು? ಸ್ಟೇಟ್ ಗೌರ್ಮೆಂಟಾ ಮಾಡೋದು? ಬಿ ಜೆ ಪಿಯವರಿಗೆ ಮಾನ ಮರ್ಯಾದೆ ಇದ್ದರೆ ಇದು ಹೇಳೋಕ್ಕಿಂತ ಮುಂಚೆ ಫಸ್ಟ್ ಅದನ್ನು ತೊಗೊಂಬಂದು ಕೊಡೋಕ್ಕೆ ಹೇಳಿ. ಮ್ಯಾಂಡೇಸು ಎಷ್ಟು 10 ಕೋಟಿ ಇರೋದನ್ನ 11 ಕೋಟಿ ಇರೋದನ್ನ 19 ಕೋಟಿನ 19 ಕೋಟಿ ಡೇಸಾ ಲಕ್ಷ ಡೇಸ್ ಏನೋ ಕೇಳ್ತಾರಲ್ಲ, ನಾವು ಕೇಳಿದ್ದೀವಲ್ಲ, ಎಲ್ಲಿ ಕೊಟ್ಟಾರ? ಈಗ ಕೊಡಬೇಕಾಗಿತ್ತು, ಅದನ್ನ ಇನ್ನೂ ಮಾಡಿಲ್ಲ. ಗ್ರಾಮ ಪಂಚಾಯತಿಗೆ ನಾವು ಕೊಡೋದಲ್ಲ, ಅವ್ರು ಕೊಡೋದು ಕೊಟ್ಟಿಲ್ಲ. ನನ್ನ ಶಿಕ್ಷಣ ಇಲಾಖೆಗೆ ಕೊಟ್ಟಿಲ್ಲ. ದುಡ್ಡು ತಗೊಂಡಾರೆ ನಮ್ಮ ರಾಜ್ಯದ ಸರ್ಕಾರದಿಂದ. 2,000 ಕೋಟಿ ಶಾರ್ಟೇಜ್ ನನಗೆ ಬಂದಿದೆ. ಆದರೆ ಸಿದ್ದರಾಮಯ್ಯ ಅವರು ಕಮ್ಮಿ ಮಾಡಲಿಲ್ಲ. ಅಲ್ಲ ಹೌದ್ರಿ, ನಮ್ಮ ಒಂದು ನಿಮಿಷ, ನಮ್ಮ ಪಾಲು ನಾವು ಮಾಡಿದ್ದೀವಿ. ಕುಡಿಯೋ ನೀರಿಗೆಲ್ಲ ಹಾಹಾಕಾರ ಇದ್ರೂ ಕೂಡ ಡಿ ಸಿ ಅವ್ರ ಲೆಕ್ಕದಲ್ಲಿ ಎಲ್ಲ ಡಿ ಸಿ ಅವ್ರ ಹತ್ರನೂ ತಹಸೀಲ್ದಾರ್ ಅವ್ರ ಹತ್ರ ಅರ್ಜೆಂಟಾಗಿ ನೀರಿನ ವ್ಯವಸ್ಥೆಗೆ ಈಗಲೂ ಕೂಡ ಇದೆ. ಈಗ ನಾನು ಹೋಗ್ತಾ ಇದ್ದೀನಿ ಒಂದು ಮೀಟಿಂಗಿಗೆ, ಐ ಆಮ್ ಟೇಕಿಂಗ್ ದ್ಯಾಟ್ ಆಲ್ಸೋ ಆ್ಯಸ್ ರಿವ್ಯೂ. ಅದೇನಿಲ್ಲಲ್ಲ ತೊಂದರೆ. ಕೆಲವು ಕಡೆಗೆ ಏನು ಮಾಡೋದಕ್ಕಾಗೋದಿಲ್ಲ. ನಾನು ಎಮ್ ಎಲ್ ಎ ಇದ್ದಾಗ ಮುಂಚೆ ಇಲ್ಲ, ಕೆಲವು ಸತಿ ನೀವು ಬೋರ್ವೆಲ್ ಹೊಡೆದ್ರು ನೀರು ಬರಲ್ಲ, ಅದು ಬೇರೆ ಪ್ರಶ್ನೆ. ಆದರೆ ಹಾಹಾಕಾರ ಇವನ್ನೆಲ್ಲ ಬುಳ್ಳೆ ಬಿಡ್ತಾರಲ್ಲ ಬಿ ಜೆ ಪಿಯವರು. ಯಾವಾಗ ಮಾಡಿದಾರಂತೆ ಯಾರಾದರೂ ಹೋಗಿ ಒಂದು ಸತಿ ಕೇಳಿದಾರಲ್ಲ? ಈ ಬಿ ಜೆ ಪಿಯವ್ರಿಗೆ ಕೇಳ್ತೀನಿ, ಎಲ್ಲ ಹೇಳಿದರು ಏನಂತ, FSIL ಹೇಳಿದರು. ಬಾಂಬ್ ಬ್ಲಾಸ್ಟಿಗೆಲ್ಲ ಉತ್ತರ ಕೊಟ್ಟರೆ ಇವರು? ಇವತ್ತು ಕೂಡ ನಮ್ಮ ದೇಶದೊಳಗೆ ಏನು ನಡೀತಾನೆ ಇಲ್ಲ. ಹೇಳ್ಬಿಟ್ರಲ್ಲ, ನರೇಂದ್ರ ಮೋದಿ ಬಂದ ತಕ್ಷಣ ಏನು ಭಯೋತ್ಮಕ ಎಂಥದ್ದು ಭಯೋತ್ಪಾದನೆ ಎಲ್ಲ ನಿಂತುಬಿಡುತ್ತೆ ಅಂತ. ಏನು ನಿಂತುಬಿಡತ್ತಾ? ಜನರು ಸಾಯ್ತಾ ಇಲ್ಲ, ನಮ್ಮ ಸೈನಿಕರನ್ನ ಬಲಿ ತಗೋತಾ ಇಲ್ಲ. ಅದ್ರ ಬಗ್ಗೆ ಚರ್ಚೆ ಮಾಡ್ತಾರಂತ. ಫಸ್ಟ್ ಇದನ್ನು ಮಾತಾಡ್ಬೇಕು. ಅದಕ್ಕೆ ಸಂತೋಷ್ ಲಾಡ್ ಅವ್ರು ಚೆನ್ನಾಗಿ ಹೇಳ್ಯಾರೆ, ಹೌದಪ್ಪ ನಾವೆಲ್ಲ ಫ್ಲಾಪ್ ಆದ್ವಿ, 0 ಸುತ್ತಬಿಟ್ರಂತ ಇವರು, ಡಾಲರ್ಸ್ ಪ್ರೈಸ್ ಕಮ್ಮಿ ಆಯ್ತಂತ. ಅದ್ರ ಬಗ್ಗೆ ಮಾತಾಡೋಲ್ಲ ಇವ್ರು. ಯಾರು ಹುಡುಕ್ತಾರೆ ಇಂಥದ್ದು ಬಾಂಬ್ ಬ್ಲಾಸ್ಟು ಇದನ್ನೆಲ್ಲ. ಆಮೇಲೆ ಮಾನ್ಯ ಮುಖ್ಯಮಂತ್ರಿಗಳು ಹೋಗಿ ಅಲ್ಲಿ ಸ್ಪಾಟ್ನ ವಿಸಿಟ್ ಮಾಡಿ ಬಂದಿದ್ದಾರೆ. ಅದೇನೇ ಇದ್ರೂ ಅದ್ರ ಮೇಲೆ ಆ್ಯಕ್ಷನ್ ತೊಗೋಬೇಕು. ದೇರ್ ಆರ್ 2 ಡಿಫ್ರೆಂಟ್ ಸ್ಟೋರೀಸ್ ಫಾರ್ ದ್ಯಾಟ್. ಹೊರಗಡೆ ಬಂದಿರೋದು ಮಾಧ್ಯಮದಲ್ಲಿ ನೀವು ಕೂಡ ಡಿಫ್ರೆಂಟ್ ತೋರಿಸಿದ್ರಿ. ಪೊಲಿಟಿಕಲ್ ತೋರಿಸ್ತೀರಿ, ನಾನ್ ಪೊಲಿಟಿಕಲ್ ತೋರಿಸ್ತೀರಿ. ಅದು ಯಾರಿಗೆ ಬಂದು ಸುತ್ಕೊಳ್ಳುತ್ತೋ ನೋಡ್ತಾ ಇರ್ರಿ. ಅದು ಯಾರಿಗೊಬ್ರಿಗೆ ಸುತ್ಕೊಳ್ಳುತ್ತೆ. ಏನಾದ್ರು ಪೊಲಿಟಿಕಲ್ ಇದ್ದರೆ ಗೊತ್ತಾಗ್ತದೆ. ಜಾತಿ ಧರ್ಮ ಎಲ್ಲ ಇನ್ವಾಲ್ವ್ ಆದಾಗ ನಮ್ಮ ದೇಶ ಹಾಳಾಗೋದು ಹಿಂಗೆ. ಅದು ನಿಲ್ಲಬೇಕಾಗುತ್ತೆ ಫಸ್ಟು. ಅದ್ರ ಬಗ್ಗೆ ಚರ್ಚೆ ಮಾಡ್ರಿ, ಅದ್ರ ಬಗ್ಗೆ ಯೋಚನೆ ಮಾಡೋಣ. ಕೂತ್ಕೊಂಡು ಇಲ್ಲಿ ಬೆಂಕಿ ಹಿಡ್ತಕ್ಕಂಥ ಕೆಲಸ ಬಿ ಜೆ ಪಿಯವ್ರಿಗೆ ಮಾತ್ರ ಮಾಡೋದು ಗೊತ್ತು. ಆದರೆ ನಮ್ಮ ರಾಜ್ಯದಲ್ಲಿ, ದೇಶದಲ್ಲಿ ನಾನು ಮಾತಾಡೋದಕ್ಕೆ ಹೋಗಲ್ಲ, ನಮ್ಮ ರಾಜ್ಯದಲ್ಲಿ ಅವ್ರಿಗೆ ಮಾತ್ರ ಬಾಲ ಬಿಚ್ಚಕ್ಕೆ ಬಿಡೋದಿಲ್ಲ. ಕಾನೂನೇ ಗೆಲ್ಲೋದು. ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಸರ್ಕಾರ ಒಳ್ಳೆ ಕೆಲಸವನ್ನು ಮಾಡ್ತೀವಿ. ಸರ್, ರಾಷ್ಟ್ರದಂತ ದೊಡ್ಡ ಪ್ರಕರಣ ಆಗಿದೆ. ಇದನ್ನು ಶರಣ್ ಪ್ರಕಾಶ್ ಪಾಟೀಲ್ ಅವರು ಇದೊಂದು ಸಿಲ್ಲಿ ಮ್ಯಾಟ್ರು ಅಂತ ಹೇಳಿ ಅದನ್ನ ಅವ್ರಿಗೆ ಹೋಗಿ ಉತ್ತರ ಕೇಳ್ರಿ. ಇಷ್ಟೊತ್ತು ನಾನು ಯಾಕೆ ತಲೆ ಕೆಟ್ಟ ಮಾತಾಡಿದೆ ನಿಮ್ಮ ಹತ್ರ? ಸರ್ಕಾರದ ಸಚಿವರು ಒಂದು ನಿಮಿಷ ಅವ್ರಿಗೆ ಹೋಗಿ ಕೇಳಿ, ಅದನ್ನ ಅವ್ರು ಮಾತಾಡಿದ್ರೆ. ನಾನು ಎಲ್ಲರಿಗೂ ಉತ್ತರ ಕೊಡೋದಕ್ಕಲ್ಲ ಇರೋದು. ನಾನು ಇಷ್ಟೊತ್ತು ಯಾಕೆ ಜವಾಬ್ದಾರಿಯುತವಾಗಿ ಮಾತಾಡಿದೆ ಅಂದರೆ, ಐ ನೋ ಮೈ ಸ್ಟ್ಯಾಂಡ್, ಐ ವಿಲ್ ಟಾಕ್. ಐ ಆಮ್ ನಾಟ್ ಎ ರೆಪ್ರೆಸೆಂಟೇಷನ್ ಫಾರ್ ಹಿಮ್ ಫಾರ್ ಎವ್ರಿಥಿಂಗ್ ವಾಟ್ ಹೀ ಸೇಸ್. ವೈಯಕ್ತಿಕವಾಗಿ ಅವ್ರು ಹೇಳ್ಬೇಕಾದ್ರೆ ಇದು ರೂಲ್ಸ್ ಪ್ರಕಾರ ನಾನೊಬ್ಬ ಸರ್ಕಾರದ ಮಂತ್ರಿಯಾಗಿ ನಂಗೆ ಹಿಂಗೆ ಹೇಳ್ತೀನಿ ಅಂದರೆ ಅದಕ್ಕೆ ನಾನು ಡಿಫೆಂಡ್ ಮಾಡ್ಕೋಬೋದು. ವೈಯಕ್ತಿಕವಾಗಿ ಹೇಳ್ಕೊಂಡು ಕೂತ್ಕೊಂಡ್ರೆ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ 100 ಪ್ರಶ್ನೆ ನಿಮ್ಮ ಜೊತೆನೇ ಕೂತ್ಕೋಬೇಕಾಗುತ್ತೆ.